ಎಲ್ರಿಗೂ ನಮಸ್ಕಾರ ರೀ. ಇಲ್ಲಿ ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ಥರ ದಾಲನ್ನು ಮಾಡ್ತಾರಂತ ತೋರಿಸ್ತಿದ್ದೀನಿ ರೀ. ಇಲ್ಲಿ ನಾನು ಚೆನ್ನಾಗಿ ಬೇಳೆ ಅಂದರೆ ಮಸೂರ್ ದಾಲನ್ನ ತೊಗೊಂಡಿದ್ದೀನಿ ರೀ. ನೀವು ತೊಗರಿ ಬೇಳೆನ ತೊಗೋಬೋದು. ಅದನ್ನು ನಾನು ಒಂದು ಪಾತ್ರೆಗೆ ಹಾಕಿ ಬೇಯಕ್ಕೆ ಇಟ್ಟೀನಿ ರೀ. ಇಲ್ಲಿ ನಾನು ಒಂದು ಪಾತ್ರೆ ತೊಗೊಂಡು ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಿದ್ದೀನಿ ರೀ. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಬೇಯಬೇಕು ರೀ. ಆಮೇಲೆ ನೆಕ್ಸ್ಟ್ ನಾನಿಲ್ಲಿ ಉದ್ದಕ್ಕೆ ತೆಳ್ಳಗೆ ಈರುಳ್ಳಿನ ಕಟ್ ಮಾಡಿಟ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ ರೀ. ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ರೀ. ಇಲ್ಲಿ ನಾನು 8ರಿಂದ 10 ಜನಕ್ಕಾಗುವಷ್ಟು ನಾನು ದಾಲನ್ನು ಮಾಡ್ತಿದ್ದೀನಿ ರೀ. ಇದು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಈರುಳ್ಳಿನ ಬೇಯಿಸ್ಕೋಬೇಕು ರೀ. ನಂತರ ನಾನಿಲ್ಲಿ ಟೊಮೆಟೊನ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ ರೀ. ಅದನ್ನ ತೊಳೆದಿದ್ದೀನಿ, ಅದಕ್ಕೆ ಸೇರಿಸ್ತಾ ಇದ್ದೀನಿ ರೀ. ಮತ್ತು ನಾನು ಮಿಕ್ಸ್ ಕೊಟ್ಕೊತಿದ್ದೀನಿ ರೀ. ತುಂಬ ಚೆನ್ನಾಗಿರುತ್ತೆ ಇದು. ಇವಾಗ ನೋಡಿ ಟೊಮೆಟೊ ಸಾಫ್ಟ್ ಆಯಿತು. ಇವಾಗ ಸ್ವಲ್ಪ ನಾನು ಖಾರ ಪುಡಿನ ಹಾಕ್ತಿದ್ದೀನಿ. ನೀವು ಹೆಚ್ಚಿನ ಖಾರ ಬೇಕಂದರೆ ಹಾಕ್ಕೋಬೋದು. ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ತಿದ್ದೀನಿ ರೀ. ಇವಾಗ ನೋಡಿ ಬೇಯಕ್ಕೆ ಬಿಡ್ತಿದ್ದೀನಿ ರೀ. ಇವಾಗ ಅದು ಎಣ್ಣೆ ಬಿಟ್ಕೊತಾ ಇದೆ. ಇವಾಗ ನಾನು ಬೇಯಿಸಿಟ್ಕೊಂಡಿರೋಂಥ ಬೇಳೆಯನ್ನು ಇದಕ್ಕೆ ಹಾಕ್ತಿದ್ದೀನಿ ರೀ. ನೋಡಿ ಇವಾಗ ನಾನು ಅದನ್ನು ಮಿಕ್ಸ್ ಕೊಟ್ಕೊತೀನಿ ರೀ. ಸ್ವಲ್ಪ ಹೊತ್ತು ಅದನ್ನ ಬೇಯಕ್ಕೆ ಬಿಡ್ತೀನಿ ರೀ. ಬೇಯ್ತಾ ಇದೆ. ಇವಾಗ ಸ್ವಲ್ಪ ನಾನು ಉಪ್ಪನ್ನು ಸೇರಿಸ್ತಿದ್ದೀನಿ ರೀ. ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಇವಾಗ ಮತ್ತೆ ನಾನು ಬೇಯಕ್ಕೆ ಬಿಡ್ತೀನಿ ರೀ. ಮಿಕ್ಸ್ ಕೊಟ್ಟು ಟೇಸ್ಟ್ ಸೇಮ್ ಹಾಗೆ ಇರುತ್ತೆ ರೀ. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಅದನ್ನ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡ್ಬೇಕು ರೀ. 1-2 ನಿಮಿಷ ಬೇಯಿಸ್ಬೇಕು ರೀ. ಇವಾಗ ಅದು ಬೇಯ್ತಾ ಇದೆ. ಸ್ವಲ್ಪ ನಿಂಬೆ ರಸವನ್ನು ಹಾಕ್ತಿದ್ದೀನಿ ರೀ. ಟೇಸ್ಟ್ ಚೆನ್ನಾಗಿರುತ್ತೆ. ಏಕೆಂದರೆ ನಾನು ಟೊಮೆಟೊನ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ರೀ. ಅದಕ್ಕೋಸ್ಕರ ನಾನು ನಿಂಬೆ ರಸವನ್ನು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಸ್ವಲ್ಪ ಮಸಾಲೆ ಪೌಡ್ರನ್ನ ಹಾಕ್ತಿದ್ದೀನಿ. ಇದು ಮನೆಯಲ್ಲೇ ಮಾಡಿರೋ ಮಸಾಲೆ ಪೌಡರ್, ನೀವು ಯಾವುದಾದ್ರೂ ಹಾಕ್ಬೋದು. ಮತ್ತೆ ಮಿಕ್ಸ್ ಕೊಟ್ಕೊತಿದ್ದೀನಿ ರೀ. ಮಿಕ್ಸ್ ಕೊಟ್ಟು ನಾನು ಬೇಯಕ್ಕೆ ಬಿಡ್ತೀನಿ ರೀ. ಮತ್ತು ಸ್ವಲ್ಪ ಕರಿಬೇವು ಕೊತ್ತಂಬರಿನ ಚಿಕ್ಕ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಸೇರಿಸ್ತಿದ್ದೀನಿ. ಸೇರಿಸಿ ಬೇಯಿಸಿ ಈ ಥರ ಒಂದು ಬೌಲ್ಗೆ ತಗೊಂಡು ಇಟ್ಕೊಂಡಿದ್ದೀನಿ ರೀ. ನೋಡಿ ಈ ಥರ ಬಂದಿದೆ. ತುಂಬ ಚೆನ್ನಾಗಿರುತ್ತೆ ರೀ. ನೀವು ಮಾಡಿ ನೋಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.